ಈಗ 13 ಜನವರಿಯಿಂದ ಫೆಬ್ರವರಿ 26 ತನ ಉತ್ತರ ಪ್ರದೇಶದ ಪ್ರಯಾಗರಾಜದೊಳಗ ಒಂದು ಮಹಾಕುಂಭ ಅಂತ ನಡೆದೈತಿ. ಈ ಮಹಾಕುಂಭದ ಮಾನವೀಯ ಜೀವನದ ಮೇಲೆ ಏನು ಪ್ರಯೋಜನ ಅದಾವ ಅಂತ ನೋಡುವಾಗ ಎರಡು ಆಸ್ಪೆಕ್ಟ್ಸ್ ಇಂದ ನೋಡ್ತೀವಿ. ಒಂದು ಆಧ್ಯಾತ್ಮಿಕ ಆಸ್ಪೆಕ್ಟ್ಸ್ ಇಂದ ನೋಡ್ತೀವಿ, ಒಂದು ಸೈಂಟಿಫಿಕ್ ಆಸ್ಪೆಕ್ಟ್ಸ್ ಇಂದ ನೋಡ್ತೀವಿ. ಆಧ್ಯಾತ್ಮಿಕ ಆಸ್ಪೆಕ್ಟ್ಸ್ ಹೆಂಗಂತಂದ್ರೆ ಇಲ್ಲಿ 3 ನದಿಯ ಒಂದು ಸಂಗಮ ಐತಿ. ಅಂದ್ರೆ ಇದಕ್ಕೆ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಇಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿಯ ನದಿಯ ಒಂದು ಸಂಗಮ ಐತಿ. ಇದರ ಜೊತೆಗೆ ಇದರ ಸೈಂಟಿಫಿಕ್ ಆಸ್ಪೆಕ್ಟ್ಸ್ ನೋಡುವಾಗ ಸೂರ್ಯನ ಸುತ್ತ ಜುಪಿಟರ್ ಪ್ಲಾನೆಟ್ ಏನ್ ಸುತ್ತೈತಿ, ಈ ಆಕ್ಸಸ್ ಕಂಪ್ಲೀಟ್ ಮಾಡಕ 12 ಇಯರ್ಸ್ ತಗೋತೈತಿ. ಯಾವಾಗ ಒಂದು 12 ಇಯರ್ಸ್ ಕಂಪ್ಲೀಟ್ ಆಗ್ತೈತಿ, ಅಲ್ಲಿ ಒಂದು ಪೂರ್ಣ ಕುಂಭ ಅಂತ ಹೇಳಿ ನಡೀತಿರ್ತೈತಿ. ಆ ಪೂರ್ಣ ಕುಂಭ ನಡೆಯುವ ಟೈಮ್ದೊಳಗೆ ಏನಾಗ್ತೈತೆ ಅಂತಂದ್ರೆ ಜಲ ಮತ್ತು ವಾಯುವಿನ ಸಮಾಗಮದಿಂದ ಒಂದು ಸಕಾರಾತ್ಮಕ ವಾತಾವರಣ ಕ್ರಿಯೇಟ್ ಆಗ್ತೈತಿ. ಅಂದ್ರೆ ಒಂದು ಪಾಸಿಟಿವ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ತೈತಿ. ಇಲ್ಲಿ ಎರಡು ಆಸ್ಪೆಕ್ಟ್ಸ್ ಒಂದು ತ್ರಿವೇಣಿ ನದಿ ಸಂಗಮ ಐತಿ, ಒಂದು ಪಾಸಿಟಿವ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗತೈತಿ. ಯಾವಾಗ ನಾವು ತ್ರಿವೇಣಿ ಸಂಗಮದೊಳಗ ಒಂದು ಮುಳುಗಿ ಸ್ನಾನವನ್ನ ಮಾಡ್ಕೋತೀವಿ, ನಮ್ಮೆಲ್ಲ ಪಾಪಗಳನ್ನ ಕಳ್ಕೊತೀವಿ. ಯಾವಾಗ ನಾವು ಒಂದು ಆ ಪಾಸಿಟಿವ್ ಎನ್ವೈರ್ಮೆಂಟ್ ಪ್ರವೇಶ ಮಾಡ್ತೀವಿ, ಅವಾಗ ನಮ್ಮ ಪಂಚೇಂದ್ರಿಯಗಳು ಶುದ್ಧ ಆಗ್ತಾವು, ನಮ್ಮ ವಿಚಾರಧಾರೆಗಳು ಶುದ್ಧ ಆಗ್ತಾವು. ನಮ್ಮಲ್ಲಿ ಏನು ನೆಗೆಟಿವಿಟಿ ಇರ್ತೈತಿ, ನಮ್ಮ ನೆಗೆಟಿವ್ ಥಾಟ್ಸ್ ಆಗಲಿ ಅಥವಾ ನಮ್ಮ ಮನಸ್ಥಿತಿ ಡಿಸ್ಟರ್ಬೆನ್ಸ್ ಇರೋದಾಗ್ಲಿ ಅಥವಾ ಡೆವಲಪ್ಮೆಂಟಿಗೆ ಯಾವ ಥಿಂಗ್ಸ್ ನಮಗೆ ಸ್ಟಾಪ್ ಮಾಡಾಕತ್ತವು, ಆ ಡೆವಲಪ್ಮೆಂಟಿಗೆ ಸ್ಟಾಪ್ ಮಾಡುವಂಥ ಥಿಂಗ್ಸ್ನ ಓವರ್ಕಮ್ ಮಾಡುವಂಥ ಶಕ್ತಿ ಆ ಮಹಾಕುಂಭವನ್ನು ಅಟೆಂಡ್ ಮಾಡೋದ್ರಿಂದ ಸಿಗ್ತೈತಿ. ಇದರಿಂದ ಇನ್ನೊಂದು ಏನಂತಂದ್ರೆ, ಯಾವಾಗ ಒಂದು ಮಹಾಕುಂಭದಂತಹ ಸ್ಪಿರಿಚುವಲ್ ಆಕ್ಟಿವಿಟಿ ಒಳಗೆ ನೀವು ಇನ್ವಾಲ್ವ್ ಆಗ್ತೀರಿ, ನಿಮ್ಮ ಅಲ್ಲಿಂದ ಒಂದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ತೈತಿ. ಅಲ್ಲಿಂದ ಜೀವನದೊಳಗೆ ಅತಿ ಉನ್ನತ ಮಟ್ಟದ ಬೆಳವಣಿಗೆ ನಿಮ್ಮ ಲೈಫ್ ಒಳಗೆ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಪೇಜ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.